ಸುಮಾರು 50 ವರ್ಷಗಳಿಂದ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಕೋಡಿಪಾಳ್ಯ ಗ್ರಾಮದಲ್ಲಿ ವಾಸವಾಗಿರುವ ಚಿಕ್ಕಣ್ಣರವರ ಎಂಬುವವರ ಆಸ್ತಿಯನ್ನ ಲಪಟಾಯಿಸಬೇಕೆಂಬ ಉದ್ದೇಶದಿಂದ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡಿರುತ್ತಾರೆ ಎಂದು ಆರೋಪಿಸಲಾಗಿದೆ. ಏಕಾಏಕಿ ನಮ್ಮ ಸ್ವತ್ತಿಗೆ ಕ್ರಮ ಪ್ರವೇಶ ಮಾಡಿ ನಮ್ಮನ್ನು ಕುರಿತು ಅವಾಚ್ಯ ಶಬ್ದಗಳಿಂದ ಬೈದು, ನನಗೆ ರೌಡಿಗಳು ಗೊತ್ತು, ಹಣ ಬಲ ಮತ್ತು ರಾಜಕೀಯ ಬಲವಿದೆ, ನಿನ್ನನ್ನು ಈ ದಿನವೇ ಒಂದು ಗತಿ ಕಾಣಿಸ್ತೇವೆ ಎಂದು ಬೆದರಿಕೆ ಹಾಕಿದರು. ಆಗ ನಾನು ಅವರಿಂದ ತಪ್ಪಿಸಿಕೊಂಡು ಬಂದೆನು. ಲೋಕೇಶನ್ಗೆ 2007ರಲ್ಲಿಯೇ ಕ್ರಯ ಮಾಡಿಕೊಟ್ಟಿರುವ ಎಲ್ಲಾ ವಿಚಾರಗಳು ಗೊತ್ತಿದ್ದರೂ ಸಹ ಲೋಕೇಶ್ ಹಾಗೂ ಅವರ ಕುಟುಂಬದವರಾದ ಗಂಗಮ್ಮ, ಪುಟ್ಟಮ್ಮ, ರತ್ನಮ್ಮ ಮತ್ತು ಶಶಿಧರ್ ಎಲ್ಲರೂ ಸಹ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ನನಗೆ ವಂಚಿಸಿರುತ್ತಾರೆ. ಆದ್ದರಿಂದ ಮೇಲ್ಕಂಡ ಆಸಾಮಿಗಳ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕೆಂದು ಪೊಲೀಸ್ ಠಾಣೆಗೆ ದೂರು ನೀಡಿರುವುದಾಗಿ ತಿಳಿಸಲಾಗಿದೆ. ಕೋರ್ಟಲ್ಲಿ ಇದ್ದಂಗೆ ಇವಾಗ ರಿಜಿಸ್ಟರ್ ಮಾಡ್ಕೊಂಡವ್ರೆ 2016ರಲ್ಲಿ, ಕೋರ್ಟ್ಗೂ ಕೂಡ ಮಾಡ್ಕೊಂಡವ್ರೆ. ಅಲ್ಲಿಂದ ಬಂದು ಮೊನ್ನೆ FIR ಎಲ್ಲ ಮಾಡಿಸಿದ್ದೀವಿ, ಕೇಸ್ ಮಾಡಿಸಿದ್ವಿ, ಎಲ್ಲ ಮಾಡಿಸಿದ್ವಿ. ಇದೇ ಅಮೃತ ಸ್ಟೇಷನಲ್ಲಿ. ನೀವೀಗ ವಾಸ ಮಾಡ್ಕೊಂಡು ಇರ್ಬೇಕಲ್ಲ ಇನ್ಮೇಲಾರ. ನಾವು ಇನ್ಮೇಲೆ ಇಲ್ತಲ್ಲ, ಇನ್ನೊಬ್ಬ ಯಾರೋ ಬಂದು ಮಾರ್ಕೊಂಬಿಟ್ರೆ ವಾಸಕ್ಕೆ ಅಂತಾನೆ ಕಡ್ಕೊತಾ ಇರೋದು. ಈಗ ಇದ್ರ ಬಗ್ಗೆ ಏನಾದ್ರು ಪ್ರಕರಣ ದಾಖಲಾಗಿದೆ? ಹೌದು, ಆಗಿದೆ. ಅಮೃತ ಸ್ಟೇಷನಲ್ಲಿ ಆಗಿದೆ. ಇನ್ನು ಈ ಕುರಿತು ಕುಣಿಗಲ್ ತಾಲೂಕು ಅಮೃತೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಮುಂದಿನ ಕ್ರಮದ ಬಗ್ಗೆ ಕಾದು ನೋಡಬೇಕಾಗಿದೆ. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.